ಓಂ ನಮಃ ಶಿವಾಯ ಅಂತ ಕೋಟಿ ಕೋಟಿ ಹಣ ಡೆಪಾಸಿಟ್ ಮಾಡಿಸಿಕೊಂಡಿದ್ದ ಕಲಿಯುಗದ ದೇವ ಮಾನವನಿಗೆ ಪೊಲೀಸರು ಖೆಡ್ಡ ತೋಡಿದ್ದಾರೆ. ಶಿವಂ ಅಸೋಸಿಯೇಟ್ಸ್ ಮಾಲೀಕನ ಜನ್ಮ ಜಾಲಾಡ್ತಾ ಇರೋ ಖಾಕಿ ಪಡೆ ಕೋಟಿ ರಹಸ್ಯಕ್ಕೆ ದಕ್ತಿದೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಧೈರ್ಯವಂತನಿದ್ದೇನೆ. ಪಕ್ಕ ಗಂಡಸಿದ್ದೇನೆ. ಗಂಡಸರಾಗಿ ನಿಲ್ಲಬೇಕು. ದುಡ್ಡಿಗೆ ಕಮ್ಮಿ ಇಲ್ಲ. ನಿಮ್ಮೆಲ್ಲರಿಗೂ ದುಡ್ಡನ್ನು ಹಂಚೋದಕ್ಕೆ ಅವಧಿ ಇಟ್ಕೊಂಡಿದ್ದೆ. ನಾನು ರಾಜ ಮಹಾರಾಜರ ಗತೆ ಬದುಕ್ತಾ ಇದ್ದೀನಿ. ಅಕಟಕಟ ಈತನ ಡೈಲಾಗ್ ಕೇಳ್ತಿದ್ರೆ ಕರ್ಣ ಕುಟೀರಗಳೆಲ್ಲ ಒಂದೇ ಕ್ಷಣ ವಿಲವಿಲ ಒದ್ದಾಡ್ ಹೋಗ್ತಾವೆ ಕಣ್ರಿ. ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಮಹಾಭಾರತದಲ್ಲಿ ಶ್ರೀಕೃಷ್ಣ, ಈ ಕಲಿಯುಗದಲ್ಲಿ ಶಿವಾನಂದ ಎಸ್ ನೀಲಣ್ಣನವ. ಯವ್ವಿ ಇವನು ಹೊಡೆಯೋ ಕೆಂಟಾಣೆ ಡೈಲಾಗ್ಗೆ ಎಲ್ದಿಂದ ನಗಬೇಕು, ಎಲ್ದಿಂದ ಶಿಳ್ಳೆ ಹೊಡಿಬೇಕು ಒಂದು ಗೊತ್ತಾಗ್ತಿಲ್ಲ. ಈತ ಜನ್ಮ ತಾಳಿದ್ದೆ ಕಲಿಯುಗದ ಅಂತ್ಯಕ್ಕಂತೆ. 2030ಕ್ಕೆ ಜಗತ್ತನ್ನೇ ಬದಲಿಸಿ ಬಿಡ್ತಾನಂತೆ. ಶಿವ ಶಿವ ಗೀತಾ ಹೊಡೆಯೋ ಡೈಲಾಗ್ ಕೇಳಿ ಆ ಸೃಷ್ಟಿಕರ್ತ ಕೂಡ ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗಿರ್ತಾನೆ. ಭಗವಂತ ನಾನಲ್ಲ ಇವನೇ ಅಂತ ಗಲಿಬಿಲಿಗೊಂಡಿರ್ತಾನೆ. ಯಾಕಂದ್ರೆ ಗೀತಾ ಗೆಬ್ಬಿಸಿರೋ ಹವ ಅಂಥದ್ದು. ಬೆಳಗಾವಿ ಮಣ್ಣಲ್ಲಿ ಮಾಡ್ತಿದ್ದ ಸದ್ದೆ ಅಂಥದ್ದು. ಸಾವಿರಾರು ಜನರ ಮುಂದೆ ನಿಂತ್ಕೊಂಡು ಇಂಥ ಡೈಲಾಗ್ ಹೊಡೆಯೋಕು ಧೈರ್ಯ ಬೇಕು ಬಿಡಿ. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಧೈರ್ಯವಂತನಿದ್ದೇನೆ. ಪಕ್ಕ ಗಂಡಸಿದ್ದೇನೆ. ಗಂಡಸರಾಗಿ ನಿಲ್ಲಬೇಕು. ರಾಜ ಮಹಾರಾಜರ ಗತೆ ಬದುಕ್ತಾ ಇದ್ದೀನಿ. ಖಾಕಿ ಕೋಟೆಯಲ್ಲಿ ಸಿಲುಕಿದ ಕಲಿಯುಗದ ದೇವಮಾನವ. ಡೈಲಾಗ್ ಕಿಂಗ್ಗೆ ಬಿತ್ತು ಬೇಡಿ, ವಿನಾಶಕಾರನಿಗೆ ದಬಿಡಿ ದಿಬಿಡಿ. ಶಿವಾನಂದ ಎಸ್ ನೀಲಣ್ಣನವ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಸುನಾಮಿ ಎಬ್ಬಿಸಿರೋ ಹೆಸರು. ಈತನದ್ದೇನ್ ಹವಾ ಅಂತೀರ? ಹೋದಲ್ಲೆಲ್ಲ ಸಾವಿರಾರು ಮಂದಿ ಬಾಯಿ ಬಿಟ್ರೆ ಕೋಟಿ ಕೋಟಿಯದ್ದೇ ಮಾತು. ಈತನ ಮಾತು ಕೇಳಿದವರೆಲ್ಲ ದಂಗಾಗಿ ಹೋಗಿದ್ರು. ಪ್ರಪಂಚವನ್ನೇ ಬದಲಿಸ್ತೀನಿ, ಕಲಿಯುಗವನ್ನ ಅಂತ್ಯ ಮಾಡ್ತೀನಿ ಅಂತಿದ್ದವ ಈಗ ಖಾಕಿ ಕೋಟೆಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಿದ್ದಾನೆ. ಕೋಟಿ ಕೋಟಿ ಗೋಲ್ಮಾಲ್ ಮಾಡಿದ ಆರೋಪದಲ್ಲಿ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸದ್ಯಕ್ಕೆ ನೀಲಣ್ಣನವರ ಬಾಯಲ್ಲಿ ಬರ್ತಿರೋದು ಇದೊಂದೇ ಮಾತಂತೆ. ಶಿವಂ ಅಸೋಸಿಯೇಟ್ಸ್ ಮಾಲೀಕರನ್ನ ಎತ್ತಾಕೊಂಡು ಹೋಗಿರೋ ಪೊಲೀಸರು ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಿದ್ದಾರೆ. ಕೋಟಿ ಖಜಾನೆಯ ರಹಸ್ಯ ಕೆಲಕೋ ಕೆಲಸ ಮಾಡ್ತಿದ್ದಾರಂತೆ. ಆದ್ರೆ ಆತ ಮಾತ್ರ ಹೇಳ್ತಿರೋದು ಒಂದೇ ಒಂದು ಮಾತಂತೆ, ಅದುವೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಈತನಾಗಿ ಡೈಲಾಗ್ ಕೇಳಿ ಕೇಳಿ ಪೊಲೀಸರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಅಖಾಡಕ್ಕೆ ಇಳಿದಿರೋ ಸಿಐಡಿ ಅಧಿಕಾರಿಗಳು ಇಡೀ ಪ್ರಕರಣವನ್ನ ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ. ಶಿವಬಸವನಗರದಲ್ಲಿರೋ ಈತನ ಕಚೇರಿಗೆ ಕರೆದೊಯ್ದ ಅಧಿಕಾರಿಗಳು ಪಂಚನಾಮೆ ನಡೆಸಿದ್ರು. ಮೇಲ್ನೋಟಕ್ಕೆ 50 ಕೋಟಿಗೂ ಹೆಚ್ಚು ಅಕ್ರಮ ನಡೆದಿರೋ ಅನುಮಾನ ಕಾಡುತ್ತಿದ್ದು. ಎಷ್ಟು ಹಣ ಠೇವಣಿ ಇಟ್ಟಿದ್ದಾರೆ, ಅದನ್ನೆಲ್ಲಿಟ್ಟಿದ್ದಾರೆ ಅನ್ನೋದರ ಜನ್ಮ ಜಾಲಾಡ್ತಿದ್ದಾರೆ. ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮ್ ಅಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಪ್ರಿಲಿಮಿನರಿ ಎಂಕ್ವೈರಿ ನಾವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ಗೆ ನಾನು ಆದೇಶವನ್ನು ಮಾಡಿದ್ದೆ. ನೀಲಣ್ಣನವರ್ ಹೆಗಲೇರಿದ 15,000 ಬಂದೂಕು. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಇವನು ಹೊಡೆಯೋ ಪಂಚ್ ಡೈಲಾಗ್ ಕೇಳಿದವರೆಲ್ಲ ಡೈಲಾಗ್ ಮಾಸ್ಟ್ರು ಅನ್ನೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಮೈಕ್ ಸಿಕ್ಕ್ರೆ ಸಾಕು ಕಿವಿಯಲ್ಲಿ ರಂಧ್ರ ಕೊರೆಯೋದಕ್ಕೆ ಶುರು ಮಾಡ್ತಿದ್ದ. ನನ್ನ ಬಳಿ 15,000 ಬಂದೂಕು ಇದೆ ಅಂತ ತುಂಬಿದ ಸಭೆಯಲ್ಲದೆ ಅಬ್ಬರಿಸಿ ಬೊಬ್ಬಿರಿದಿದ್ದ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ಕೂಡ ಕಣ್ಕಣ್ ಬಿಟ್ಟಿದ್ರು. ಇದೀಗ ಎಲ್ಲವನ್ನ ಸೇರಿಸಿಕೊಂಡು ಲಾಕ್ ಮಾಡ್ತಿದ್ದಾರೆ. ಈ ಮನುಷ್ಯ ಈ ಶಿವಾನಂದ ನೀಲಣ್ಣನವರ್ ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡಕ್ಕೆ ನನಗೆ ಲೈನ್ ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯ್ತು.
ಬಡ್ಡಿ ವೀರ ನಂಬಿದವರಿಗೆ ಪುಕ ಪುಕ. ಇವನೊಂಥರ ಮಾತಲ್ದೆ ಮೋಡಿ ಮಾಡ್ತಿದ್ದ ಮಾಯಾವಿ. ಬಡ್ಡಿ ಕಾಸಿನ ಹುಚ್ಚು ಹಿಡಿಸಿದ ಶಿವಾನಂದ ನೀಲಣ್ಣನವರ್ ಬೆಳಗಾವಿ ಜನರನ್ನೇ ದಂಗು ಬಡಿಸಿದ್ದ. 1 ಲಕ್ಷ ಕೊಟ್ರೆ 3,000 ಬಡ್ಡಿ ಕೊಡ್ತೀನಿ ಅಂತ ಊರಲ್ಲೆಲ್ಲ ಪಾಂಪ್ಲೇಟ್ ಹಂಚಿದ್ದ. ಇದಕ್ಕೆ ತಕ್ಕಂತೆ ಒಂದಿಷ್ಟು ಜನರಿಗೆ ಬಡ್ಡಿಯನ್ನು ಕೊಟ್ಟಿದ್ದಂತೆ. ಶಿವಾನಂದ ಲಾಕ್ ಆಗಿ 2 ದಿನ ಆದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಾಸು ಕೊಟ್ಟವರು ಕೂಡ ತನಗೆ ಮೋಸ ಆಗಿದೆ ಅಂತ ಮುಂದೆ ಬಂದಿಲ್ಲ. ಇದೇ ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡ್ತಿರೋದು. ಒಟ್ಟಿನಲ್ಲಿ ಈತನ ಪಾಲಿಗೆ ಮಾತೆ ಮುಳುವಾಗಿದ್ದು ನಿಜಕ್ಕೂ ಅಕ್ರಮ ಎಸಗಿದ್ದಾರ ಇಲ್ವಾ ಅನ್ನೋದು ಪೊಲೀಸರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.